ಬಿಎಂಟಿಸಿ ಬಸ್ ಪ್ರಯಾಣಿಕರಿಂದ ಆನ್ಲೈನ್ ಪೇಮೆಂಟ್ ಆ್ಯಪ್ಗಳಿಂದ ಪ್ರಯಾಣ ದರ ಪಾವತಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಮಾರ್ಚ್ ತಿಂಗಳಲ್ಲಿ ಬಿಎಂಟಿಸಿಗೆ ಬಂದ ಆದಾಯದಲ್ಲಿ ಶೇಕಡಾ 39.80% ಯುಪಿಐ ಮೂಲಕ ಪಾವತಿಸಲಾಗಿದೆ. ನಗದು ರಹಿತ ವ್ಯವಸ್ಥೆ ಮತ್ತು ಚಿಲ್ಲರೆ ಸಮಸ್ಯೆ ಪರಿಹರಿಸಲು ಬಿಎಂಟಿಸಿಯಲ್ಲಿ ಕೆಲ ತಿಂಗಳಿಂದ ಯುಪಿಐ ಪೇಮೆಂಟ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಆರಂಭದಲ್ಲಿ ಆಸಕ್ತಿ ತೋರದ ಪ್ರಯಾಣಿಕರು ಕ್ರಮೇಣ ಯುಪಿಐ ಪೇಮೆಂಟ್ ವ್ಯವಸ್ಥೆಯತ್ತ ಒಲವು ತೋರುತ್ತಿದ್ದಾರೆ. 2024ರ ಜನವರಿಯಲ್ಲಿ 6.28 ಕೋಟಿ ಮಾತ್ರ ಯುಪಿಐ ಪೇಮೆಂಟ್ ಮೂಲಕ ಪ್ರಯಾಣ ದರ ಪಾವತಿಸಲಾಗಿತ್ತು. 2025ರ ಮಾರ್ಚ್ ತಿಂಗಳಲ್ಲಿ 89.20 ಕೋಟಿ ಟಿಕೆಟ್ ಆದಾಯ ಸಂಗ್ರಹವಾಗಿದ್ದರೆ, ಅದರಲ್ಲಿ 35.50 ಕೋಟಿ ಯುಪಿಐ ಪೇಮೆಂಟ್ ಮೂಲಕ ಬಂದಿದೆ. ಪ್ರತಿದಿನ ಸರಾಸರಿ 1.14 ಕೋಟಿ ಯುಪಿಐ ಪೇಮೆಂಟ್ ಮೂಲಕ ಟಿಕೆಟಿಂಗ್ ಆದಾಯ ಬಂದಿದೆ. ಒಟ್ಟಾರೆ ಯುಪಿಐ ಮೂಲಕ ಮಾರ್ಚ್ ತಿಂಗಳಲ್ಲಿ ಶೇಕಡಾ 39.80% ಟಿಕೆಟ್ ಆದಾಯ ಬಂದಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.